ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಹಾಗೆ ನೋಡಿ, ಇವತ್ತು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ತುಂಬ ಆರ್ಡರ್ಸ್ ಕೂಡ ಬಂತು ಈ ಡಿಸೈನ್ ಅಂತೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತೊಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ಮಾಡಿದ್ದೀನಿ. ಒಂದು ಜಾಸ್ತಿ ಇಲ್ಲ, ಒಂದು 3-4 ಬ್ಲೌಸ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದು ಸ್ಟಿಚಿಂಗ್ ಮಾಡೋದಿದೆ, ಅದು ಸ್ಟಿಚಿಂಗ್ ಆದಮೇಲೆ ಒಂದೇ ಸರಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆ 3 ದಿನ ಆಯಿತು ಅಮ್ಮನ ಜೊತೆ ಮಕ್ಕಳು ಹೋದ್ರಲ್ಲ, 3 ದಿನ ಆಯಿತು. ತುಂಬ ಬೋರ್ ಆಗ್ತಾಯಿದೆ. ಹಾಗೆ ಮನೇಲಿ ಎಲ್ಲರೂ ಇದ್ದು ಎಲ್ಲರೂ ಹೋಗಿರೋದಕ್ಕೆ ನನಗಂತೂ ತುಂಬ ಬೇಜಾರಾಗ್ತಾಯಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಚಿನ್ನಿ ಹೋದ್ಮೇಲೆ ಅಂತೂ ಅವತ್ತಿನ ದಿನ ಎಲ್ಲ ಫುಲ್ ಬೋರ್ ಆಯಿತು. ಈಗ ನಮ್ಮ ಪೂಜಾ ಗೌತಮ್ ಕೂಡ ಇಲ್ಲ. ಹಾಗೆ ನಮ್ಮ ಅಮ್ಮನೂ ಹೋದ್ರಲ್ಲ, ಅಮ್ಮನ ಜೊತೆ ಹೋದ್ರಲ್ಲ, ಅದಕ್ಕೆ ಮನೆಯಲ್ಲಿ ನಾನು ಒಬ್ಬಳೇ ಇರೋದಕ್ಕೆ ತುಂಬ ಬೇಜಾರಾಗ್ತೈತೆ. ಒಬ್ಬಳೇ ಇರೋದಕ್ಕಂತೂ ನಂಗೆ ಇಷ್ಟನೇ ಆಗಲ್ಲ. ಅಂದರೆ ಎಲ್ಲರೂ ತುಂಬ ಜನ ಇರೋದನ್ನ ತುಂಬ ಇಷ್ಟಪಡ್ತೀನಿ ನಾನು ಇರೋದಕ್ಕೆ. ಒಬ್ಬಳೇ ಇರಬೇಕು ಅಂತ ನಂಗೆ ನಿಜವಾಗ್ಲೂ ಆಗಲ್ಲ. 3 ದಿನದಿಂದ ತುಂಬ ಬೇಜಾರಾಗ್ತಾಯಿದೆ. ಅವ್ರನ್ನ ನೆನ್ನೆನೇ ಕರೆದೆ ಬನ್ನಿರಿ ಅಂತ, ಆದರೆ ಅವ್ರು ಬರಲಿಲ್ಲ. ಇನ್ನೂ ಒಂದು ದಿನ ಇರ್ತೀವಿ ಅಂದೆ, ಯಾಕಂದರೆ ಅವ್ರಿಗೆ ಈಗ ಸಮ್ಮರ್ ಹಾಲಿಡೇಸ್ ಇದೆಯಲ್ವ, ಅದಕ್ಕೆಲ್ಲನೂ ಹೋಗಲಿ ಅಂದ್ಬಿಟ್ಟು ಸುಮ್ಮನೆ ಅದೇ. ನಾನು ಹೋಗೋಣ ಅಂದರೆ ನನಗೆ ವರ್ಕ್ ಸ್ವಲ್ಪ ಬ್ಯುಸಿ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಹಾಗೆ ನಮ್ಮ ಮನೆಯವರಿದ್ದಾರೆ, ಅವ್ರಿಗೂ ಊಟದ ತೊಂದರೆ ಆಗುತ್ತೆ ಅಂಥೇಳಿ ನಾನು ಕೂಡ ಅದಕ್ಕೆ ಹೋಗಿಲ್ಲ. ಇವತ್ತು ಬರ್ತಾರೆ, ಇವತ್ತು ಮಂಡೇ ಇವತ್ತು. ಅದಕ್ಕೆ ನಾನು 3 ದಿನದಿಂದ ವೀಡಿಯೋಸ್ ಕೂಡ ಏನೂ ಮಾಡ್ಕೊಳೋಕ್ಕೂ ಆಗಿಲ್ಲ. ಸ್ಟಿಚಿಂಗ್ ಮಾಡೋದೇ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಯಾವ ಬ್ಲಾಗು ಮಾಡಿಲ್ಲ. ಸರಿ, ಬರೀ ಫಸ್ಟು ಬೇಗ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಅವ್ರಿಗೆ, ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಇದೆ, ಬೇಗ ಕೊಡಬೇಕು. ಅದಕ್ಕೋಸ್ಕರ ನಾನು ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಆ ಕಡೆ ಗಮನ ಕೊಟ್ಟೆ, ವೀಡಿಯೋ ಕಡೆ ಗಮನ ಕೊಟ್ಟಿಲ್ಲ. ಹಾಗೆ ಅಡುಗೆ ಮಾಡಬೇಕು ಅಂದರೂ ಅಷ್ಟೇ, ಅಡುಗೆ ಮಾಡಿ ತಿನ್ನೋದು ಒಬ್ರಿಗೆ ಹೆಂಗಪ್ಪ ಮಾಡೋದು ಅನಿಸುತ್ತೆ. ನಿಜವಾಗ್ಲೂ ಒಬ್ಬೊಬ್ರು ಇರೋರು, ಇಬ್ಬಿಬ್ರು ಇರೋರು ಅದು ಹೇಗಿರ್ತಾರೋ ಗೊತ್ತಿಲ್ಲ ಅನಿಸುತ್ತೆ. ಯಾವತ್ತೂ ನಾನು ಒಬ್ಬಳೇ ಇದ್ದಿರಲಿಲ್ಲ, ಇದೇ ಫಸ್ಟ್ ಟೈಮು. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಏನು ಮಾಡೋದು? ಹಾಗೆಲ್ಲ ನಮ್ಮ ಅಜ್ಜಿ ಇರ್ತಾಯಿದ್ರು. ಒಟ್ಟಲ್ಲಿ ನಾವು ಈ ಮನೆಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನಾನು ಒಬ್ಬಳೇ ಇರೋದು. ಯಾವತ್ತೂ ಒಬ್ಬಳೇ ಇರಲಿಲ್ಲ. ತುಂಬ ಬೇಜಾರಾಗ್ತಾಯಿದೆ ಒಬ್ಬಳೇ. ಯಾವತ್ತೂ ಒಬ್ಬಳೇ ಇರಲಿಲ್ಲ, ಹಂಗಾಗಿ ಇನ್ನೂ ಜಾಸ್ತಿ ಬೇಜಾರಾಗ್ತಾಯಿದೆ. ಆದರೆ ರೂಢಿ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಒಂದೇ ಥರ ಇರಲ್ವಲ್ಲ. ಫ್ರೆಂಡ್ಸ್, ಹಾಗೆ ನೋಡಿ, ಈ ಡಿಸೈನು ಸ್ಲೀವ್ದು ಈ ಬ್ಲೌಸ್ ಡಿಸೈನ್ ಅಂತೂ ತುಂಬ ಟ್ರೆಂಡ್ ಆಯಿತು ನನ್ನ ಹತ್ರ ಅಂತೂ. ತುಂಬ ಬ್ಲೌಸಸ್ ಹಾಕ್ಬಿಟ್ಟಿದ್ದೀನಿ. ತುಂಬ ಜನ ಕಸ್ಟಮರ್ಸು ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಇನ್ನೂ ಒಂದು ಬ್ಲೌಸ್ ಇತ್ತು, ಅದು ತೋರಿಸ್ತೀನಿ. ಆ ಡಿಸೈನು ಮತ್ತು ಇದು ತುಂಬ ಅಂದರೆ ತುಂಬ, ಸುಮಾರು ಒಂದು 50 ಬ್ಲೌಸ್ಗೇನೋ ಹಾಕ್ಬಿಟ್ಟಿದ್ದೀನೇನೋ. ಒಂದು 6 ತಿಂಗಳಿಂದ, ಸುಮಾರು ಒಂದು 6 ತಿಂಗಳೇನೋ, 1 ವರ್ಷನೇ ಆಯಿತು ಅಂದ್ಕೊತೀನಿ. 1 ವರ್ಷದಿಂದ ಈ ಒಂದೇ ಡಿಸೈನೇ ಸುಮಾರು ಒಂದು 50-60 ಬ್ಲೌಸ್ಗೆ ಹಾಕ್ಬಿಟ್ಟಿದ್ದೀನಿ. ಅಷ್ಟು ಇಷ್ಟಪಟ್ಟು ಹಾಕ್ಸ್ಕೊತಾರೆ. ಒಂದೊಂದು ಡಿಸೈನ್ ಅಂತೂ ಫುಲ್ ಟ್ರೆಂಡ್ ಆಗಿಬಿಡುತ್ತಲ್ವ. ತುಂಬ ಜನ ಒಬ್ಬೊಬ್ರಿಗೆ ಒಂದು ಡಿಸೈನ್ ಇಷ್ಟ ಆಯಿತು ಅಂದರೆ ಮತ್ತೆ ಅಂದರೆ ಒಂದೇ ಕಸ್ಟಮರೇ ಇಲ್ಲ 2-3 ಹಾಕ್ಸ್ಕೊಂಡಲ್ಲ, ಒಂದು ಕಸ್ಟಮರ್ ಒಂದು ಬ್ಲೌಸ್ ಹಾಕ್ಸ್ಕೊತಾರೆ. ನನ್ನ ಹತ್ರ ಬರೋ ಕಸ್ಟಮರ್ಸ್ ಎಲ್ಲರೂ ಕೂಡ ಎಲ್ಲರ ಹತ್ರನೂ ಈ ಡಿಸೈನ್ ಇದೆ ಅಂದ್ಕೊತೀನಿ. ಅಂದರೆ ಎಲ್ಲರ ಹತ್ರ ಇರಲ್ಲ, ಒಬ್ಬೊಬ್ರ ಹತ್ರ ಇಲ್ಲ. ಆಮೇಲೆ ಹಾಕ್ಸ್ಕೊಳ್ತಾ ಇರೋರೆಲ್ಲರೂ ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ ಈ ಡಿಸೈನ್. ಹಾಗೆ ಇನ್ನೊಂದು ಡಿಸೈನ್ ತೋರಿಸ್ತಿದ್ವಿ, ಅದು ಕೂಡ ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ. ನಾನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಡಿಸೈನ್ ಸೇಮ್ ಇದೇ ಡಿಸೈನೇ ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ. ಇದು ಫುಲ್ ಟ್ರೆಂಡ್ ಅಂದರೆ ಟ್ರೆಂಡು. ನಾನು ಆಲ್ರೆಡಿ ವೀಡಿಯೋಸ್ ಕೂಡ ಮಾಡಿದ್ದೀನಿ, ಈ ಬ್ಲೌಸು ಮತ್ತು ಆ ಬ್ಲೌಸು ಎಲ್ಲನೂ. ನಮ್ಮ ಹತ್ರ ಈ ಬ್ಲೌಸ್ ಫುಲ್ ಟ್ರೆಂಡ್ ಆಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಅದರಲ್ಲಿ ಎಷ್ಟು ಬ್ಲೌಸ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಒಂದೇ ಸರಿ ಅಲ್ಲ. ಬರ್ತಾರೆ ಕಸ್ಟಮರ್, ಇವಾಗ ಡಿಸೈನ್ ಕೇಳ್ತಾರೆ,
ನಾನು ಡಿಸೈನ್ಸ್ ತೋರಿಸ್ತೀನಲ್ವ ಫೋನಲ್ಲಿ, ಅವರೆಲ್ಲ ಆವಾಗ ನೋಡಿದಾಗೆಲ್ಲನೂ ಇದೇ ಡಿಸೈನೇ ಇರಲಿ ಅಂತಾರೆ. ನಾನು ಅದಕ್ಕೆ ಏನೂ ಹೇಳೋಕ್ಕೆ ಹೋಗಲ್ಲ. ಸರಿ ಅವ್ರು ಇಷ್ಟಪಟ್ಟರಲ್ಲ ಹಾಕ್ಬಿಡೋದು. ಬೇರೆ ಡಿಸೈನ್ ಎಲ್ಲ ನಾನು ತೋರ್ಸೋಕ್ಕೆ ಹೋಗಲ್ಲ. ಅವ್ರೊಂದು ಡಿಸೈನ್ ಇಷ್ಟಪಟ್ಟರು ಅಂದರೆ ನಾನು ಬೇರೆ ಡಿಸೈನ್ಸ್ ತೋರಿಸೋದಾಗಲಿ ಇಲ್ಲ ಬಲವಂತ ಮಾಡೋದಾಗಲಿ ಏನೂ ಮಾಡಲ್ಲ. ಅವ್ರಿಗೆ ಇಷ್ಟ ಆಯ್ತಲ್ವ, ನಮಗೆ ಅವರು ಯಾವುದಾದ್ರೂ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಹೇಳ್ಬಿಟ್ರೆ ಅದಕ್ಕೂ ಅವ್ರು ಹೇಳಿದ್ದ ಹಾಕ್ಬಿಡ್ಬೋದು. ನಮಗೆ ಏನಾದರೂ ಡಿಸೈನು ಹಾಕೋಕ್ಕೆ ಹೇಳಿದ್ರೆ ನಾನು ಹಾಕಿರೋದನ್ನೇ ಹಾಕಲ್ಲ, ಹೊಸದು ಹಾಕೋಣ ಅಂತ ಹುಡುಕ್ತಾ ಇರ್ತೀನಿ. ಹುಡ್ಕೋದಕ್ಕೆ ಅರ್ಧ ಟೈಮ್ ಜಾಸ್ತಿ ತೊಗೊಳ್ತೀನಿ ನಾನು. ಅದಕ್ಕೆ ಅವರೇ ಯಾವುದಾದ್ರೂ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಅವ್ರು ಹೇಳಿದ್ದು ಹಾಕ್ಬಿಡ್ಬೋದಲ್ಲ ಆರಾಮಾಗಿ, ಬೇಗ ಆಗ್ಬಿಡುತ್ತೆ ಅಂತ. ಅದೇ ನಾವೇ ಹಾಕೋಂಗಿದ್ರೆ ತುಂಬ ಟೈಮ್ ತೊಗೊಳ್ತೀನಿ. ನಾನು ಅಂದರೆ ಹಾಕಿರೋದು ಹಾಕ್ಬಾರ್ದು ಅಂತ ನಾನು ಬೇರೆ ಬೇರೆ ಹೊಸ್ದಾಗಿ ಹಾಕೋಣ ಅಂತ ಹುಡುಕ್ತಾ ಇರ್ತೀನಿ. ಅವ್ರು ಹೇಳಿರೋ ಪ್ರೈಸಲ್ಲಿ ಸ್ಯಾರಿಗೆ ಯಾವ ಡಿಸೈನ್ ಸೆಲೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಹಾಕೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಅವರೇ ಕಸ್ಟಮರೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನನಗೆ ಇನ್ನೂ ಆರಾಮ್ ಅನಿಸುತ್ತೆ. ನೋಡಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ವಾ. ಸ್ಲೀವ್ ನೋಡಿ, ಸ್ಲೀವ್ದೇ ಇದರಲ್ಲ ಹೈಲೈಟ್ ಅಂದರೆ ಸ್ಲೀವ್ ಡಿಸೈನೇ. ನೋಡಿ ಈ ಥರ ಕಟ್ ವರ್ಕ್ ಬರುತ್ತೆ, ಇಲ್ಲೊಂದು ಬೀಡ್ಸ್ ಕೂಡ ಹಾಕ್ಕೊಬೋದು. ನೋಡಿ ಈ ಥರ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಂಪಲ್ ಡಿಸೈನು, ಹಾಗೆ ಪ್ರೈಸ್ ಕೂಡ ಕಡಿಮೆ ಇದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಗ್ರ್ಯಾಂಡ್ ಅನಿಸುತ್ತೆ. ಸಿಂಪಲ್ ಅಂದರೆ ಬ್ಯಾಕ್ ಸಿಂಪಲ್ ಬರುತ್ತೆ ನೋಡಿ, ಕೈಗೆ ಈ ಥರ ಬರುತ್ತಲ್ವ, ಒಂಥರ ಲುಕ್ ಚೆನ್ನಾಗಿರುತ್ತೆ. ತುಂಬ ಜನ ಇಷ್ಟಪಟ್ಟಿದ್ದಾರೆ. ತುಂಬ ಜನ ಈ ಬ್ಲೌಸ್ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಕಸ್ಟಮರ್ಸ್ ಹೇಳಿರೋದು ಇದೆ. ತುಂಬ ಇಷ್ಟಪಟ್ಟು ಈ ಡಿಸೈನ್ ತುಂಬ ಚೆನ್ನಾಗಿದೆ, ನಿಮ್ಮ ಡಿಸೈನ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡಾಕ್ತೀಯಾ ಅಂತ ತುಂಬ ಜನ ಕೇಳಿದ್ದಾರೆ. ನೋಡೋಣ. ಅದಕ್ಕೆ ನಾನು ಹೊಸ ಕಸ್ಟಮರ್ ಯಾರನ್ನ ಹಾಗೆ ತುಂಬ ಜನ ನನಗೆ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ತುಂಬ ಜನ ಅವ್ರ ಡಿಸೈನೇ ನೋಡಲ್ಲ, ನನಗೆ ಹೇಳ್ಬಿಡ್ತಾರೆ ನೀನು ಯಾವುದಾದ್ರೂ ಡಿಸೈನ ಸೆಲೆಕ್ಟ್ ಮಾಡಿ ಹಾಕ್ಬಿಡು, ನೀನೇ ಚೆನ್ನಾಗಿರೋದು ಹಾಕ್ತೀಯ ಅಂತ. ನನಗಂತೂ ಅವಾಗ ಹುಡುಕಿ ಸಾಕಾಗ್ಬಿಡುತ್ತೆ. ಯಾಕಂದರೆ ಹಾಕಿರೋದು ಹಾಕಬಾರ್ದಲ್ವ ಅವ್ರಿಗೆ, ಮತ್ತು ಡಬಲ್ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಅವ್ರು ಹೇಳಿರೋ ಪ್ರೈಸ್ಗೆ ಆ ಸ್ಯಾರಿಗೆ ಯಾವ ಡಿಸೈನ್ ಸೆಲೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕ್ತೀನಿ. ಫ್ರೆಂಡ್ಸ್ ಹಾಗೆ ಇನ್ನೂ ಅದು ಬಂದು ಕೆಳಗಡೆ ಸ್ಟಿಚಿಂಗ್ ಮಾಡಿಟ್ಟಿದ್ದೀನಿ, ಅಂಗಡಿಯಲ್ಲಿದೆ. ಅದು ಅಲ್ಲೇ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಅದು ಕೂಡ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಸಿಂಪಲ್ ಡಿಸೈನ್. ಆ ಸ್ಟಿಚಿಂಗ್ ಎಲ್ಲ ಬೆಳಗ್ಗೆನೇ ಹೋಗಿ ಸ್ಟಿಚ್ ಮಾಡಿ ಬಂದಿದ್ದೀನಿ ಇವತ್ತು. ಸ್ಟಿಚಿಂಗ್ ಎಲ್ಲ ಆಗಿದೆ, ಇನ್ನು ಉಕ್ಸು ಹೆಮ್ಮಿಂಗ್ ಮಾಡಬೇಕು, ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆ ನಿಮಗೆ ಇನ್ನೂ ಒಂದು ಡಿಸೈನ್ ತೋರಿಸ್ತೀನಿ. ಇದು ಕೂಡ ತುಂಬ ಬ್ಲೌಸಸ್ ಹಾಕಿದ್ದೀನಿ, ಅಂದರೆ ಅದಾದಷ್ಟು ಇಲ್ಲ, ಒಂದು 10 ಬ್ಲೌಸ್ ಹಾಕಿದ್ದೀನಿ ನಾನು ಈ ಡಿಸೈನು ಅನ್ಕೋತೀನಿ. ನೋಡಿ ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಜನ ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದಾರೆ. ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಇದು. ಸ್ಲೀವ್ಗೆಲ್ಲ ಹ್ಯಾಂಡ್ ವರ್ಕಲ್ಲಿ ಬರುತ್ತಲ್ವ, ಆ ಥರ ಇರುತ್ತೆ ಇದು. ಈ ಥರ ಇದೆ ಇದು ಫ್ರೆಂಡ್ಸ್. ಹಾಗೆ ಇದು ಬ್ಯಾಕ್ ಪಟ್ಟು. ಹಾಗೆ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡಿರೋದು ನಾನಲ್ಲ, ವರ್ಕ್ ಮಾಡಿರೋದು ನಾನೇ. ಸ್ಟಿಚಿಂಗ್ ಬೇರೆ ಕಡೆ ಕೊಟ್ಟಿದ್ರು. ನೋಡಿ ಇದು ಈ ಥರ ಆಗಿಬಿಟ್ಟಿದೆ, ಇಲ್ಲೆಲ್ಲ ಓಪನ್ ಆಗಿಬಿಟ್ಟಿದೆ. ಇದು ಸ್ಟಿಚಿಂಗ್ ಮಾಡೋರ್ದು ತಪ್ಪಲ್ಲ, ಯಾಕಂದರೆ ಇದು ಸ್ವಲ್ಪ ಕ್ಲಾತ್ ಸ್ವಲ್ಪ ತುಂಬ ಹಳೇ ಕ್ಲಾತ್ ಆಗಿರುತ್ತೆ, ಸ್ಯಾರಿ ಹಳೇದಾಗಿರುತ್ತೆ, ಸ್ವಲ್ಪ ಮುಗ್ಗಿರೋ ಥರ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಇದು ಸ್ಟಿಚಿಂಗ್ ಮಾಡಾದ್ಮೇಲೆ ಎಲ್ಲ ಪಿಂಚ್ಕೊತಾ ಇರುತ್ತೆ. ಇದನ್ನು ಏನು ಮಾಡೋದಕ್ಕಾಗಲ್ಲ. ಈಗ ಪಾಪ ಈ ಕಸ್ಟಮರ್ದು ಏನು ಮಾಡೋದು, ಈ ಬ್ಲೌಸ್ನ ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ದುಡ್ಡು ಕೊಟ್ಟು ವರ್ಕ್ ಮಾಡಿಸ್ಕೊಂಡಿದ್ದಾರೆ, ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದಾರೆ. ಆದರೆ ಈ ಥರ ಆಗುತ್ತೆ ಅಂತ ಯಾರಿಗೆ ಗೊತ್ತಲ್ವಾ. ನೋಡಿ ನನಗೂ ಈ ಥರ ಆದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಇದಕ್ಕೆ ಇನ್ನೊಂದು ಕ್ಲಾತ್ನ ತೊಗೊಂಡು ಜಾಯಿನ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ಆದರೆ ನಾನೆಲ್ಲ ಸ್ಟಿಚಿಂಗ್ ಮಾಡಿರೋದು, ಅವರೇ ಬೇರೆ ಕಡೆ ಸ್ಟಿಚಿಂಗ್ ಮಾಡಿಸ್ಕೊಂಡ್ರಲ್ಲ, ಅದಕ್ಕೆ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಆದರೆ ಈ ಥರ ಬಂದರೆ ಪಾಪ ಸ್ಟಿಚಿಂಗ್ ಮಾಡೋರ್ದಂತೂ ತಪ್ಪಿಲ್ಲ, ಯಾಕಂದರೆ ಅವ್ರು ಕರೆಕ್ಟಾಗಿ ಸ್ಟಿಚ್ ಮಾಡಿರ್ತಾರೆ. ಇದು ಕ್ಲಾತ್ ಚೆನ್ನಾಗಿಲ್ಲ ಅಂದರೆ ಈ ಥರ ಪಿಂಚ್ಕೊಳ್ಳುತ್ತೆ, ಏನು ಮಾಡೋದಕ್ಕಾಗಲ್ಲ. ಆದರೆ ಕಸ್ಟಮರ್ ಯಾರು ಅರ್ಥ ಮಾಡ್ಕೊಳಲ್ಲ, ಅವ್ರು ಸ್ಟಿಚಿಂಗೇ ಸರಿಯಾಗಿ ಮಾಡಿಲ್ಲ ಅಂದ್ಬಿಡ್ತಾರೆ. ಆದರೆ ಗೊತ್ತಿರೋರಾದರೆ ಅರ್ಥ ಮಾಡ್ಕೊತಾರೆ ಅನ್ಕೋತೀನಿ. ನೋಡಿ ಎರಡೂ ಕಡೆನೂ ಈ ಥರ ಪಿಂಚ್ಕೊಂಡಿದೆ. ಅದು ಬಾರ್ಡ್ರ್ ಹತ್ರ ಈ ಥರ ಬಾರ್ಡ್ರ್ ಇರುತ್ತಲ್ವ, ಎಷ್ಟೇ ಕ್ಲಾತ್ ಬಿಟ್ರೂ ಈ ಥರ ಪಿಂಚ್ಕೊಳ್ಳುತ್ತೆ.
ಈ ಬ್ಲೌಸ್ ಸ್ಟಿಚ್ ಮಾಡಿರೋದು ನಾನಲ್ಲ. ಇಲ್ಲೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅವರು. ಹಾಗೆ ಸ್ಟಿಚಿಂಗ್ ಪ್ರೈಸ್ ಕೂಡ ನಮಗಿಂತ ತುಂಬ ಜಾಸ್ತಿ ತಗೊತಾರೆ. ಹಾಗಂತ ಅವ್ರದ್ದು ತಪ್ಪಲ್ಲ. ಇದು ಸ್ಯಾರಿ ಮುಗ್ಗೋಗಿರುತ್ತೆ, ಕ್ಲಾತು ಚೆನ್ನಾಗಿರಲ್ಲ, ಅದಕ್ಕೆ ಈ ರೀತಿ ಆಗುತ್ತೆ. ಆದರೆ ಈ ಬ್ಲೌಸ್ ವೇಸ್ಟ್ ಮಾಡ್ಕೊಳ್ಳೋಕ್ಕೂ ತುಂಬ ಬೇಜಾರಾಗುತ್ತಲ್ವ. ಆದರೆ ಏನು ಮಾಡೋದಕ್ಕಾಗಲ್ಲ. ಇದಕ್ಕೂ ಇನ್ನೊಂದು ಕ್ಲಾತ್ನ ಕೊಟ್ಟು ಜಾಯಿನ್ ಮಾಡ್ಕೊಬೋದು ಅಷ್ಟೇ. ನನಗೆ ತಿಳಿದಂಗೆ ನಾನು ಅಂದ್ಕೊಂಡಿದ್ದೀನಿ. ಬೇರೆ ಇನ್ನೇನು ಮಾಡೋದಕ್ಕಾಗಲ್ಲ. ಆದರೆ ಡಬಲ್ ಕೆಲಸ. ಇನ್ನೊಂದು ಸೇಮ್ ಅದೇ ಥರ ಕ್ಲಾತ್ ತಗೊಂಡು ಸೈಡಲ್ಲಿ ಪೀಸ್ ಜಾಯಿನ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಬೋದು. ಇಲ್ಲ ಮತ್ತೆ ಪಿಂಚ್ಕೊಂಡು ಅಂದರೆ ಏನು ಮಾಡೋಕ್ಕಾಗಲ್ಲ ಅದು. ಫ್ರೆಂಡ್ಸ್, ಈಗ ಅಂಗಡಿಗೆ ಬಂದಿದ್ದೀನಿ. ಒಂದು ಸಿಂಪಲ್ ಡಿಸೈನ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಇದು ಈ ಥರ ಬರುತ್ತೆ, ಸಿಂಪಲ್ ಡಿಸೈನ್ ನೋಡಿ. ಬ್ಯಾಕ್ ಪಾರ್ಟ್ ಈ ಥರ ಬರುತ್ತೆ, ಫ್ರಂಟ್ ಈ ಥರ ಬರುತ್ತೆ, ಸ್ಲೀವ್ಗೆ ಈ ಥರ ಹಾಕಿದ್ದೀನಿ. ಇದು ಇನ್ನು ಬುಕ್ಸು ಹೆಮ್ಮಿಂಗು ಏನು ಮಾಡಿಲ್ಲ. ಬುಕ್ಸ್ ಹಾಕಬೇಕು, ಹೆಮ್ಮಿಂಗ್ ಮಾಡಬೇಕು. ಹಾಗೆ ಇನ್ನೂ ಒಂದು ನೋಡಿ, ಈ ಬ್ಲೌಸ್ ಈಗ ಸ್ಟಿಚ್ ಮಾಡಬೇಕು. ವರ್ಕ್ ಮಾಡಿದ್ದೀನಿ, ಸ್ಟಿಚ್ ಮಾಡಬೇಕಿನ್ನ. ಇದು ಬೋಟ್ ನೆಕ್ ಬ್ಲೌಸು. ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ. ಹಾಗೆ ಇವತ್ತು ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಇದು ಕೂಡ ಅವ್ರದ್ದೇ, ಈಗ ತೋರಿಸಿದ್ನಲ್ಲ ಎಂಬ್ರಾಯ್ಡರಿ ಬ್ಲೌಸ್ ಡಿಸೈನು, ಅದೇ ಕಸ್ಟಮರ್ದೇ ಕೊಡಬೇಕು. ಅದಕ್ಕೆ ಬೇಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಅರ್ಧ ಬ್ಲೌಸು ಸ್ಟಿಚ್ ಮಾಡಿ ಇಟ್ಟಿದ್ದೆ. ಅಂದರೆ ಬೆಳಗ್ಗೆನೇ ಬಂದು ಒಂದು ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಬಂದು ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆ ಮೇಲೇ ಅಲ್ವಾ, ಕೆಳಗಡೆನೇ ಅಂಗಡಿ ಇರೋದು. ಅದಕ್ಕೆ ನನಗೆ ಯಾವಾಗ ಟೈಮ್ ಇರುತ್ತೋ, ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ಅರ್ಜೆಂಟ್ ಇರುತ್ತೋ ಆ ಟೈಮಲ್ಲಿ ನನಗೆ ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಪ್ರತಿದಿನ ಒಂದೇ ಟೈಮಿಂಗ್ ಅಂತೂ ನಾನು ಮೇಂಟೈನ್ ಮಾಡಲ್ಲ. ಯಾವ ಟೈಮಲ್ಲಿ ನನಗೆ ಬರಬೇಕು ಅನಿಸುತ್ತೋ, ಇಲ್ಲ ಯಾವ ಟೈಮಲ್ಲಿ ಫ್ರೀ ಇರ್ತೀನೋ ಆ ಟೈಮ್ಗೆ ಬಂದು ನಾನು ಸ್ಟಿಚ್ ಮಾಡ್ತೀನಿ. ಹಾಗೆ ಟೈಲರಿಂಗ್ ಕ್ಲಾಸವ್ರು ಬಂದಾಗ ಮಾತ್ರ ಕರೆಕ್ಟ್ ಟೈಮ್ ಅಂದರೆ ಆಗಲೇ 12ರಿಂದ 2 ಗಂಟೆ 3 ಗಂಟೆವರೆಗೂ ನಾನು ಅಂಗಡಿಯಲ್ಲೇ ಇರ್ತೀನಿ. ಆದರೆ ಈಗ ಯಾರೂ ಬರ್ತಾ ಇಲ್ವಲ್ಲ, ಅದಕ್ಕೆ ನಾನು ಯಾವಾಗ ಬೇಕೋ ಆವಾಗೇ ನನ್ನ ಟೈಮ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಬರ್ತಾಯಿದ್ದೀನಿ. ಒಂದೊಂದು ಸರಿ 8:30ಗೆ ಬಂದುಬಿಡ್ತೀನಿ, ಇಲ್ಲ ಒಂದೊಂದು ಸರಿ 7:30ಗೆ ಬಂದುಬಿಡ್ತೀನಿ. ಬೆಳಗ್ಗೆ ಮನೆಯಲ್ಲಿ ಟಿಫನ್ ಬೇಗ ಮಾಡಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ರೆ ಒಂದು ಕೆಲಸ ಆಗುತ್ತಲ್ಲ, ಆಗ ಬೇಗ ಆಗುತ್ತೆ ಅಂತೇಳಿ ಬೆಳಗ್ಗೆ ಬಂದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ರೆ ಒಂದು ಕೆಲಸ ಒಂಥರ ಸಮಾಧಾನ ಅಂತ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಬಂದುಬಿಡ್ತೀನಿ. ಒಂದೊಂದು ದಿನ ಈ ಥರ ಪ್ರತಿದಿನ ಹೀಗೆ ಇರುತ್ತೆ ಅಂತ ನಾನು ಹೇಳಲ್ಲ. ನನಗೆ ಅದೇ ಹೇಳಿದ್ನಲ್ಲ, ನನಗೆ ಯಾವ ಥರ ಟೈಮ್ ಅಡ್ಜಸ್ಟ್ ಆಗುತ್ತೋ ನಾನು ಅದೇ ಥರನೇ ಮಾಡ್ತೀನಿ. ನೋಡಿ, ಈಗ ಈ ಬ್ಲೌಸ್ ಆದಮೇಲೆ ಆಗಲೇ ಒಂದು ಬ್ಲೌಸ್ ಕಟಿಂಗ್ ಮಾಡಿರೋದು ತೋರಿಸಿದ್ನಲ್ಲ, ಆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಈಗ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಮನೆಗೆ ಹೋಗಿ ಮತ್ತೆ ಬರ್ತೀನಿ, ಮತ್ತೆ ಸಂಜೆ ಬರ್ತೀನಿ. ನಮಗೆ ನಾಟಕಗಳು ನೋಡಿ, ನಾವು ಟ್ರೈನಲ್ಲೇ ಇದ್ದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂತಾರೆ. ಹಾಗೆ ನಮ್ಮ ಪೂಜಾ ಗೌತಮ್ ಇದೇ ಫಸ್ಟ್ ಟೈಮ್ ಅವರಿಬ್ಬರು ಕೂಡ ಇಬ್ಬರೇ ಬಂದಿರೋದು ಟ್ರೈನಲ್ಲಿ. ಇನ್ನು ಯಾವಾಗಲೂ ನಾವು ಜೊತೆಯಲ್ಲೇ ಇರ್ತಾಯಿದ್ವಿ. ಫಸ್ಟ್ ಟೈಮು ಇಬ್ಬರೇ ಬಂದಿದ್ದಕ್ಕೆ ನಮಗೆ ಸ್ವಲ್ಪ ಟೆನ್ಷನ್ ಆಯಿತು. ಮತ್ತು ಫೋನ್ ಮಾಡಿದೆ, ಎಲ್ಲಿ ಬರ್ತಾಯಿದ್ದೀರಾ ಅಂತ. ಹಾಗೆ ಊರಿಂದ ಮಾವಿನ ಹಣ್ಣು ತಂದಿದ್ದಾರೆ. ಫೋನ್ ಮಾಡಿದ್ರೆ ನಾವಿನ್ನು ಹಿಂದೆ ಟೇಷನ್ನಲ್ಲೇ ಇದ್ದೀವಿ ಅಂತ ಹೇಳಿದ್ರು. ಆದರೆ ಫೋನಲ್ಲಿ ನಮ್ಮ ಟೇಷನಲ್ಲಿ ಬಂದು ಇಳಿದಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಅದಕ್ಕೆ ಅವ್ರು ಹಾಗೆ ಹೇಳಿದ್ದಕ್ಕೆ ಬೈತಾ ಇದ್ದೆ. ಆದರೆ ನಂಗೆ ಗೊತ್ತಿತ್ತು ಅವ್ರು ಬಂದಿದ್ದಾರೆ ಅಂತ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.